ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ಲಾಸ್ಟ್ 2 ಡೇಸಿಂದ ನಾವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ರೀಸನ್ ಏನಂದರೆ ನಮ್ಮ ಸ್ಟೂಡೆಂಟ್ಸ್ ಲೈವಲ್ಲಿ ಯಾಕೆ ಬರ್ತಾರೆ, ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಇವರು ಇದರಲ್ಲಿ ಸ್ವಲ್ಪ ಜನ ಸೆಕೆಂಡ್ ಶಿಫ್ಟ್ ಅಂದರೆ ವರ್ಕ್ ಮಾಡೋರು ಇದ್ದಾರೆ. ಅವರು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಇವರಿಗೆ ನಮ್ಮ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅವರು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಅವರಿಗೆ ಕ್ರೂಡ್ ಆಯಿಲ್ ಅನ್ನೋದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಆ ಕ್ರೂಡ್ ಆಯಿಲ್ ಲೈವ್ ಟ್ರೇಡಿಂಗ್ ಬಂದು ರಾತ್ರಿ 9:30ವರೆಗೂ ನಡೀತದೆ. ಅಷ್ಟೊತ್ತವರೆಗೂ ಇರ್ತೀನಿ ನಾನು ಆಫೀಸಲ್ಲೇ. 9:00ವರೆಗೂ ಲೈವ್ ಟ್ರೇಡಿಂಗ್ ಕೂಡ ಮಾಡ್ಕೋತಾರೆ. 2 ದಿವಸ ಇದನ್ನು ಮಾಡಿದ್ವಿ. ಪ್ಲಸ್ ಇನ್ನೊಂದು ಏನಂದರೆ ಮಾರ್ಕೆಟ್ ಮುಗಿದ ಮೇಲೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ನಾಳೆ ಅನಾಲಿಸಿಸ್ ಯಾವ ಥರ ಮಾಡಬೇಕು, ಯಾವ ಥರ ನೋಟ್ಸ್ ಬರ್ಕೋಬೇಕು, ಲೆವೆಲ್ಸ್ ಯಾವ ಥರ ಹಾಕ್ಕೋಬೇಕು, ಇದ್ರ ಬಗ್ಗೆ ಮಾರ್ಕೆಟ್ ಮುಗಿದ ಮೇಲೆ 3:30ಯಿಂದ 6 ಗಂಟೆವರೆಗೂ ಅದೊಂದು ಕ್ಲಾಸ್ ಮಾಡಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಕ್ರೂಡ್ ಲೈವ್ ಮಾಡ್ತೀವಿ. ಟೈಮೇ ಸಿಗ್ತಾಯಿಲ್ಲ. ಆ ಕಾರಣಗಳಿಂದ ಆ 2 ದಿವಸ ಮೊನ್ನೆ 2 ದಿವಸನೂ ನಾವು ಅಪ್ಲೋಡ್ ಮಾಡಿಲ್ಲ. ಬಟ್ ನಾನೇ ಡೈರೆಕ್ಷನ್ ಕೊಟ್ಟಿದ್ದೆ, ಎಂಟ್ರಿ ಪ್ರೈಸ್ ಕೂಡ ನಾನೇ ಕೊಟ್ಬಿಟ್ಟಿದ್ದೆ. ಪ್ರಾಫಿಟ್ ಬಂದಿದ್ದಾವೆ, ಈ ಮೂಮೆಂಟಮ್ ಪೂರ್ತಿ ಪ್ರಾಫಿಟ್ ಬಂದಿದ್ದಾವೆ. ಯೂಟ್ಯೂಬಲ್ಲಿ ಮಾಡಿಲ್ಲ ವೀಡಿಯೋ, ಬಟ್ ನಾನು ಟೆಲಿಗ್ರಾಮಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಮೇನ್ ಸ್ಟೂಡೆಂಟ್ಸ್ ವೀಡಿಯೋ ಏನು ಬರ್ಕೊಟ್ಟಿದ್ದೀನಿ. ಇದು ಬ್ರೇಕ್ ಆದಮೇಲೆ ರೀಟ್ರೇಸ್ ಆಗುತ್ತೆ, 9:15 ಮೇಲೆ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ, ಇದು ಹೋದ್ಮೇಲೆ ಸೆಕೆಂಡ್ ಹಾಫ್ ಫಾಲ್ ಆಗುತ್ತೆ ಅಂತ ಏನು ವೀಡಿಯೋ ಇದೆ ಆ ವಿಡಿಯೋ ಕ್ಲೀನಾಗಿ ಟೆಲಿಗ್ರಾಮಲ್ಲಿ ಕೊಟ್ಬಿಟ್ಟಿದ್ದೆ. ಇದನ್ನು ಕಾಪಿ ಮಾಡ್ಕೊಳ್ಳಿ, ಇದೇ ನಡೀತದೆ ಅಂತ. ಅದು ನಡೆದಿದೆ, ನೀವು ಚೆಕ್ ಮಾಡ್ಕೋಬೋದು ಕ್ಲೀನಾಗಿ. ಇಲ್ಲಾಂದರೆ ವೀಡಿಯೋ ಪ್ಲೇ ಮಾಡ್ತೀನಿ. ಇದು ಫಸ್ಟು ಯಾಕೆ ವೀಡಿಯೋ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ನು. ಸೆಕೆಂಡ್ ಒನ್ ಇನ್ನೊಂದು ಏನಂದರೆ, ತುಂಬ ಜನ ತುಂಬ ಇಂಟ್ರೆಸ್ಟಿಂದ ದೂರ ಕಡೆಯಿಂದ ಫೋನ್ ಮಾಡ್ತೀರಾ, ಸರ್ ನಾವು ಜಾಯ್ನ್ ಆಗ್ತೀವಿ, ನಾವು ಆಫ್ಲೈನ್ಗೆ ಬರ್ತೀವಿ, ನಾವು ಜಾಯ್ನ್ ಆಗ್ತೀವಿ, ನಿಮ್ಮ ಕೋರ್ಸ್ ಡೀಟೇಲ್ಸ್ ಹೇಳಿ ಅಂತ. ನೀವು ಬಂದರೆ ತೊಂದರೆ ಇಲ್ಲ. ಏನಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ, ತೊಂದರೆ ಏನಿಲ್ಲ. ಅಂದರೆ ಎಲ್ಲ ಗೊತ್ತು ಅಂತ ಹೇಳಲ್ಲ, ಎಷ್ಟು ಗೊತ್ತಿದೆ ಅದರಲ್ಲಿ ನಿಮಗೆ ಹೇಳ್ಕೊಡೋಕ್ಕಂತೂ ಟ್ರೈ ಮಾಡ್ತೀನಿ, ಅದಂತೂ ನಿಜ. ಬಟ್ ಯಾಕೆ ಎಲ್ಲರನ್ನೂ ಬೇಡ ಅಂತ ಇದ್ದೀನಿ ಅಂದರೆ, ತುಂಬ ಸಿಂಪಲ್. ನಮ್ಮದು ಆಫೀಸ್ ಅನ್ನೋದು ತುಂಬ ಚಿಕ್ಕದು. ಓಕೆ, ನೀವು ಆಫ್ಲೈನ್ಗೆ ಬರ್ತೀನಿ ಅಂದರೆ ನೀವು ದೂರದಿಂದ ನಂಬಿ ಬರ್ತೀರಾ, ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಕಂಫರ್ಟ್ ಆದರೂ ಇರಬೇಕು ಅಲ್ವಾ. ಸ್ವಲ್ಪ ಕಂಫರ್ಟ್ನೆಸ್ ಇಲ್ಲಿ ನಾವು ಕೊಡಬೇಕು, ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಇಲ್ಲಿ. ಅದಕ್ಕೆ ನನ್ನ ಆಫೀಸ್ ತುಂಬ ಚಿಕ್ಕದು. ಒಂದು 2-3 ಮಂತ್ಸ್, 2ರಿಂದ 3 ತಿಂಗಳು ಯಾರ್ಯಾರು ಫೋನ್ ಮಾಡಿದ್ದೀರಾ, ನೀವೆಲ್ಲ ಹೆಸರು ಡೀಟೇಲ್ಸ್ ಎಲ್ಲ ಬರ್ಕೊಂಡಿದ್ದೀವಿ ತಾನೇ, ಫೋನ್ ಮಾಡ್ತಾರಲ್ಲ, 2ರಿಂದ 3 ತಿಂಗಳು ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ. ಓಕೆ, ಯಾಕಂದರೆ ಈ 3 ಮಂತ್ಸಲ್ಲಿ ಒಂದು ಅಟ್ಲೀಸ್ಟ್ ಒಂದು 10 to 15 ಮೆಂಬರ್ಸ್ ಕೂತ್ಕೊಳ್ಳೋ ಥರ ಒಂದು ನಾನು ಅರೇಂಜ್ ಮಾಡ್ಕೊತೀನಿ, ಮಾಡಿಕೊಂಡು ನಿಮಗೆಲ್ರಿಗೂ ಕರಿತೀನಿ. ಓಕೆ, ಅಲ್ಲಿವರೆಗೂ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಓನ್ಲಿ 1 ಮಂತ್ ಕೋರ್ಸ್ಗೆ ಮಾತ್ರ, ಅದಕ್ಕೆ ಮಾತ್ರ ಜಾಯ್ನ್ ಆಗಿ. ಕಂಪ್ಲೀಟ್ ಆಪ್ಷನ್ ಬೈಯಿಂಗ್ ಕೋರ್ಸ್ ತೊಗೊಳ್ಳೋರು ಆನ್ಲೈನ್ ಅಂದರೆ ಓಕೆ, ಆಫ್ಲೈನ್ ಬರ್ತೀನಿ ಅಂದರೆ ಮಾತ್ರ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ. ಯಾಕಂದರೆ ಇಲ್ಲಿ ಸಿಟ್ಟಿಂಗ್ ಕೆಪಾಸಿಟಿ ಇರೋದು 3 ಜನಕ್ಕೆ, ಆಲ್ರೆಡಿ 3 ಜನರು ಬರ್ತಾರೆ, ಅದು ಪ್ರಾಬ್ಲಮ್. ಓಕೆ, ಆಫ್ಲೈನ್ ಬರ್ತಾರೆ ಪ್ರಾಬ್ಲಮ್. ಒಂದು 2-3 ಮಂತ್ಸಲ್ಲಿ 100% ಅರೇಂಜ್ ಮಾಡ್ತೀನಿ ನಾನು. ಯಾಕಂದರೆ ತುಂಬ ಜನ ತುಂಬ ನಂಬಿಕೆಯಿಂದ ಕಲಿಬೇಕಂತ ಫೋನ್ ಮಾಡ್ತೀರಾ, ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ನಾನು ಅರೇಂಜ್ ಮಾಡ್ಕೋತೀನಿ ನಾನು. ಸ್ವಲ್ಪ ಟೈಮ್ ಅಷ್ಟೇ. ಓಕೆ, ಈಗ ಮೊನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಅದು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ, ಅನಾಲಿಸಿಸ್ ನೋಡೋಣ. ನಾನು ಏನು ವೀಡಿಯೋ ಕೊಟ್ಟಿದ್ದೀನಿ ಟೆಲಿಗ್ರಾಮಲ್ಲಿ ಒಂದ್ಸಲಿ ಪ್ಲೇ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಮಾರ್ಕೆಟ್ ನಡೆದಿದೆಯಲ್ಲ ನೋಡೋಣ. ನೋಡಿ, ನಾನು ಇಲ್ಲಿ ತುಂಬ ಕ್ಲಿಯರಾಗಿ ಬರೆದಿದ್ದೀನಿ. ವೀಡಿಯೋ ಮಾಡೋಕ್ಕಾಗಲ್ಲ, ಕ್ರೂಡ್ ಆಯಿಲ್ ಕ್ಲಾಸ್ ರನ್ನಿಂಗ್ ಇದೆ, ಅದರಿಂದ ವೀಡಿಯೋ ಮಾಡ್ತಾಯಿಲ್ಲ. ನೀವೆಲ್ಲರೂ ಮೇನ್ ಗ್ರೂಪ್ ಸ್ಟೂಡೆಂಟ್ ವೀಡಿಯೋನ ಹಾಕ್ಬಿಡ್ತೀನಿ, ಇದರಲ್ಲಿ ನೋಡ್ಕೊಳ್ಳಿ ಅಂತೇಳಿ ಹೇಳಿ ಈ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ ಒಂದ್ಸಲಿ. డౌన్ బ్రేక్ చేసి అప్సైడ్ అయితే క్లోజింగ్ ఇచ్చింది. ఇప్పుడు మనకి రేపు 4 అవర్స్ క్యాండిల్ చాలా మంచి ప్యాటర్న్ సార్. ఇప్పుడు దీన్ని హై క్రాస్ అవ్వాలి, దానికే ఏంటన్నా చెప్దామని తీసేసాను సార్. 4 అవర్స్ క్యాండిల్ మంచి ప్యాటర్న్. ఇప్పుడు మనకి రేపు గురించి చూసుకుంటే సార్, ఇది హై, ఈ హై బ్రేక్ అయినా బై సైడ్ ఉంటాం సార్, లేదా కరెక్షన్ వచ్చినా కూడా బై సైడే ఉంటాం సార్. బ్యాంక్ నిఫ్టీలో బై సైడే ఉంటాం సార్. ఎప్పుడు దాకా అంటే ఫస్ట్ హాఫ్ బ్యాంక్ నిఫ్టీ బయింగ్ అయ్యే తర్వాత ఫస్ట్ హాఫ్ మొత్తం బయింగ్ ఉండి, నిఫ్టీ కరెక్ట్ రెసిస్టెన్స్ లెవెల్ నుంచి ఫాల్ అయ్యి స్టార్ట్ అయితే బ్యాంక్ నిఫ్టీ అనేది క్లోజ్ చేసేస్తుంది. ఎందుకంటే అప్పుడు మనకి ఇక్కడ ఈ లెవెల్ రీచ్ అయిపోతుంది, మన టార్గెట్ ఈజీగా వచ్చి ఉంటుంది. ఫస్ట్ హాఫ్లో మన ట్రేడ్ అయిపోతుంది, క్లోజ్ చేసేస్తాం. సెకండ్ హాఫ్లో బ్యాంక్ నిఫ్టీలో సెల్లింగ్ దొరికితే ఇక్కడ నుంచి ಕೇಳಿಸ್ಕೊಂಡ್ರಲ್ವಾ. ಈ ಹೈ ಬ್ರೇಕ್ ಆದರೆ ಬೈಯಿಂಗ್ ಕಡೆನೇ ಇರ್ತೀವಿ, ಕರೆಕ್ಷನ್ ಬಂದರೆ ಕೂಡ ಬೈಯಿಂಗ್ ಕಡೆನೇ ಇರ್ತೀವಿ ಅಂತ. ಇದು ಹೈ ಬ್ರೇಕ್ ಆಯಿತು, ಬೈ ಕಡೆ ಇದ್ವಿ. ಅದು ಫಸ್ಟ್ ಹಾಫ್ ಮಾತ್ರ ಬೈ ಕಡೆ ಇರ್ತೀವಿ, ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ. ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಇರ್ತೀವಿ ಅಂತ ಅಲ್ವಾ. ಈಗ ನೀವು ನೋಡಿಕೊಂಡ್ರೆ ಫಸ್ಟ್ ಹಾಫ್ ಈ ಹೈ ಬ್ರೇಕ್ ಆಯಿತು, ಬೈ ಕಡೆ ಇದ್ವಿ, ಇಲ್ಲಿಂದ ಈ ಮೂಮೆಂಟಮ್ ತಗೊಂಡ್ವಿ, ಇಲ್ಲಿ ಎಕ್ಸಿಟ್ ಆದ್ವಿ. ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಕಡೆ ಮಾರ್ಕೆಟ್ ಕೂಡ ಬಂದಿದೆ, ನೀವು ನೋಡ್ಕೋಬೋದು.
ಬಟ್ ನಾವಿದು ಸೈಡ್ ವೇಸಲ್ಲಿತ್ತು, ಕ್ಲಾಸ್ ನಡೀತಾ ಇತ್ತು, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ಡ್. ಓಕೆ, ಇದು ಬೈ, ಕರೆಕ್ಷನ್ ಬಂದರೆ ಕೂಡ ಬೈ. ಇದು ಫಸ್ಟ್ ಹಾಫ್ ಮೇಲೆ ಹೋಗುತ್ತೆ, ಸೆಕೆಂಡ್ ಹಾಫ್ ಫಾಲ್ ಆಗುತ್ತೆ ಅಂತ. ಸೇಮ್ ಫಸ್ಟ್ ಹಾಫ್ ಮೇಲೆ ಹೋಯಿತು, ಸೆಕೆಂಡ್ ಹಾಫ್ ಫಾಲ್ ಆಯಿತು. ಓಕೆ, ಈಗ ಮಂಡೇ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ಮಂಡೇ ಏನಿಲ್ಲ, ಸೇಮ್ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ. ಯಾಕೆಂದರೆ ಮಾರ್ಕೆಟ್ ಮೊನ್ನೆ ಎಲ್ಲಿ ಓಪನ್ ಆಯಿತು, ಎಲ್ಲಿ ಕ್ಲೋಸ್ ಆಯಿತು, ನಿನ್ನೆ ಎಲ್ಲಿ ಓಪನ್ ಆಯಿತು, ಏನೆಲ್ಲಿ ಕ್ಲೋಸ್ ಆಯಿತು, ಸೇಮ್ ನಡೀತಾ ಇದೆ. ಒಂದೇ ಝೋನಲ್ಲಿ ಓಪನ್ ಆಗ್ತಾ ಇದೆ, ಒಂದೇ ಪ್ಲೇಸಲ್ಲಿ ಎಲ್ಲಿ ಓಪನ್ ಆಗುತ್ತೋ ಸೇಮ್ ಪ್ಲೇಸಲ್ಲೇ +or-50 ಕ್ಲೋಸ್ ಆಗ್ತಾ ಇದೆ. ಓಕೆ, ಈಗ ಏನಾಗುತ್ತೆ ಅಂದರೆ ಮಂಡೇ ಫ್ಲ್ಯಾಟ್ +or-50 ಪಾಯಿಂಟ್ಸ್ ಓಪನ್ +or-50 ಪಾಯಿಂಟ್ಸ್ ಓಪನ್ ಆಗಲಿ, ಅಷ್ಟೇ ಆಗ್ಬೋದು ಕೂಡ. ಫ್ಲ್ಯಾಟ್ ಓಪನ್ ಆದರೆ ಕರೆಕ್ಷನ್ ಬಂದರೆ ಈ ಸಪೋರ್ಟ್ ಹತ್ರದಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಮಾಡ್ತೀವಿ ಇಲ್ಲಿಂದ. ಇಲ್ಲ ಕರೆಕ್ಷನ್ ಬಂದಿಲ್ಲ, ಫ್ಲ್ಯಾಟ್ ಗ್ಯಾಪ್ ಅಪ್ ಓಪನ್ ಆಗಿ ಇದ್ರ ಮೇಲೆ ಹೋಗಿ ಕ್ಯಾಂಡಲ್ 15 ನಿಮಿಷ ಕ್ಯಾಂಡಲ್ ಮಾತ್ರ ಕ್ಲೋಸ್ ಆಗಬೇಕು. 5 ಮಿನಿಟ್ಸ್ ಕ್ಲೋಸ್ ಆದರೆ ನಂಬಲ್ಲ. 15 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆದರೆ ಇಲ್ಲಿಂದ ಕೂಡ ಬೈಯೇ ಮಾಡ್ತೀವಿ. ಒಂದು ಇಲ್ಲಿಂದ ಬೈ ಮಾಡ್ತೀವಿ, ಇನ್ನೊಂದು ಇಲ್ಲಿಂದ ಕೂಡ ಬೈಯೇ ಮಾಡ್ತೀವಿ. ಸೆಲ್ಲಿಂಗ್ ಇಲ್ಲ, ಸೆಲ್ಲಿಂಗ್ ಯಾರಾದರೂ ಮಾಡ್ತೀನಿ ಅಂದರೆ ಈ ಗ್ರೀನ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಇಲ್ಲಿಂದ ಇಲ್ಲಿಗೆ ಮಾತ್ರ ITM ಕಾಲಲ್ಲಿ ಸೆಲ್ ಮಾಡ್ಕೋಬೋದು. ಅದು ITM ಓನ್ಲಿ. ಓಕೆ, ಸೆಲ್ ಮಾಡ್ಕೋಬೋದು ಇಲ್ಲಿಂದ ಇಲ್ಲಿವರೆಗೂ. ITM ಮಾಡಬೇಕು, ಬೇರೆದು ಮಾಡಬಾರ್ದು. ಓಕೆ, ಇಲ್ಲಿಂದನೂ ಬೈ ಮಾಡ್ತೀವಿ, ಇಲ್ಲಿಂದನೂ ಬೈ ಮಾಡ್ತೀವಿ. ಯಾಕೆ ಬೈ ಮಾಡ್ತೀವಿ ಅಂದರೆ ಈ ಝೋನಿಂದ ಕೆಳಗಡೆ ಬಂದಮೇಲೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬರ್ತಾ ಇದೆ. ಇದು ಬ್ರೇಕ್ ಆದರೆ ತುಂಬ ಈಸಿಯಾಗಿ ಬರುತ್ತೆ. ಬೈ ಮಾಡ್ತೀವಿ ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಲೆವೆಲ್ಸ್ ಇವೆ, ಲೆವೆಲ್ಸ್ ಏನು ಚೇಂಜಸ್ ಇಲ್ಲ. ನಿಫ್ಟಿಯಲ್ಲಿ ಟೆಕ್ನಿಕಲ್ ಆಗಿ ಕಂಪ್ಲೀಟ್ ಎಲ್ಲನೂ ಪರ್ಫೆಕ್ಟ್ ಬೈಯಿಂಗ್ ಕಡೆ ಇದೆ. ಬಟ್ ನಾವು ಸೆಲ್ಲಿಂಗ್ ಮಾಡ್ತೀವಿ, ಸೆಲ್ಲಿಂಗ್ ಒಂದೇ ಮಾಡ್ತೀವಿ. ಬೈಯಿಂಗ್ ಯಾವುದೇ ಕಾರಣಕ್ಕೂ ಟಚ್ಚೇ ಮಾಡಲ್ಲ ನಿಫ್ಟಿಯಲ್ಲಿ. ಸೆಲ್ಲಿಂಗ್ ಮಾತ್ರ ಇಂಟ್ರೆಸ್ಟೆಡ್. ಸೆಲ್ಲಿಂಗ್ ಚಾನ್ಸ್ ಬಂದರೆ, ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಮಾತ್ರ ನಾವು ಸೆಲ್ ಮಾಡ್ತೀವಿ, ಇಲ್ಲ ಅಂದರೆ ಮಾಡಲ್ಲ. ನಿಫ್ಟಿ ಅವಾಯ್ಡ್ ಮಾಡ್ತೀವಿ, ಸೆಲ್ಲಿಂಗ್ ಒಂದೇ ಮಾಡ್ತೀವಿ, ಬೈಯಿಂಗ್ ಮಾಡಲ್ಲ. ಯಾಕೆ ಬೈ ಮಾಡಲ್ಲ ಅಂದರೆ ನಿಫ್ಟಿ ಹೈ ಬ್ರೇಕ್ ಆದರೆ ಎಂಟಿ ಸ್ಪೇಸ್, ಇಲ್ಲಿ ಏನು ಚಾರ್ಟ್ ಇಲ್ಲ, ಎಂಟಿ ಸ್ಪೇಸ್ಗೆ ಹೋಗಿಬಿಡುತ್ತೆ. ಇಲ್ಲಿ ಬ್ಲೈಂಡಾಗಿ ಎಂಟಿ ಸ್ಪೇಸಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಇದು ಹೈ ಬ್ರೇಕ್ ಆದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿ ನಿಮಗೆ ಸ್ಪೇಸ್ ಇದೆ, ಕಣ್ಮುಂದೆ ಲೆವೆಲ್ಸ್ ಇದ್ದಾವೆ, ಸ್ಪೇಸ್ ಇದೆ. ಈ ಸ್ಪೇಸ್ಗೋಸ್ಕರ ಬೈಯಿಂಗ್ ಹೋಗುತ್ತೆ ಅಂತ ಇದರಲ್ಲಿ ಬೈ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಕಾಣ್ತಾ ಇದೆ ಚಾರ್ಟ್, ಇಲ್ಲಿ ಬೈ ಮಾಡ್ಕೋಬೋದು ಈ ಸ್ಪೇಸ್ಗೋಸ್ಕರ. ನಿಫ್ಟಿಯಲ್ಲಿ ಬ್ಲೈಂಡಾಗಿ ಟ್ರೇಡ್ ಮಾಡೋದಕ್ಕಿಂತ ಇಲ್ಲಿ ಕಣ್ಮುಂದೆ ಚಾರ್ಟ್ ನೋಡಿಕೊಂಡು ಟ್ರೇಡ್ ಮಾಡೋದು ಒಳ್ಳೆಯದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ರೀಚ್ ಆಗಿ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅನ್ನೋದು ಇನ್ನೂ ರೀಚ್ ಆಗಿಲ್ಲ, ಸ್ಪೇಸ್ ಇದೆ. ಓಕೆ, ಇದು ಇನ್ನೂ ರೀಚ್ ಆಗಿಲ್ಲ, ಈ ಸ್ಪೇಸ್ಗೋಸ್ಕರ ಬರುತ್ತೆ ಅಂತ ನಿಫ್ಟಿನ ಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲೇ ಬೈಯಿಂಗ್ ಮಾಡ್ತೀವಿ. ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿ, ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿ. ಓಕೆ, ಇವೆರಡೇ ಮಾಡ್ತೀವಿ. ನಿಫ್ಟಿಯಲ್ಲಿ ಬೈ ಮಾಡಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ ಮಾಡಲ್ಲ. ಓಕೆ, ಸೆಲ್ ಮಾಡ್ತೀನಿ ಅಂದರೆ ಯಾರಾದರೂ ITM ಕಾಲ ಹೇಳಿದ್ವಲ್ಲ, ಇಲ್ಲ ITM ಅಷ್ಟೇ ಮಾಡ್ಕೋಬೇಕು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಕಾಪಿ ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಯಾಕಂದರೆ ಸೆಬಿ ಕಡೆಯಿಂದ ತುಂಬ ಟೈಟ್ ಇರ್ತದೆ, ಯಾರು ಪೋಸ್ಟ್ ಮಾಡೋಂಗಿಲ್ಲ ಅಂತ. ನಾನು ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲಾಂದರೆ ನಿಮ್ಮದನ್ನು ನೀವೇ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ಓಕೆ ಎವ್ರಿವನ್, ಥ್ಯಾಂಕ್ ಯು, ಹ್ಯಾಪಿ ವೀಕೆಂಡ್. ಲಾಸ್ಟ್ 2 ಡೇಸಿಂದ ವೀಡಿಯೋ ಮಾಡಿಲ್ಲ, ಅದಕ್ಕೊಂದು ಎಕ್ಸ್ಕ್ಯೂಸ್ ಇರಲಿ. ನಮಗೆ ತುಂಬ ಜನ ಸಪೋರ್ಟ್ ಮಾಡಿ, ತುಂಬ ಜನ ನಂಬಿ ಬರ್ತಾ ಇದ್ದೀರಾ. ನಿಮಗೆಲ್ಲ ಅರೇಂಜ್ ಮಾಡ್ಕೊಳ್ತೀನಿ ನಾನು ಕೂಡ ಆದಷ್ಟು ಬೇಗ. ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ.